ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದ್ರಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ರಾಘವೇಂದ್ರ ಸ್ತೋತ್ರದ 29ನೇ ಶ್ಲೋಕದವರೆಗೆ ಅನುಸಂಧಾನವನ್ನು ಮಾಡಿದ್ವಿ. ಈಗ 30ನೇ ಶ್ಲೋಕ ಈ ಥರ ಬರುತ್ತೆ ರಾಘವೇಂದ್ರ ಸ್ತೋತ್ರದ್ದು. ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿಪೀಡನಂ ನ ಜಾಯತೆಸ್ಯ ಸ್ತೋತ್ರಸ್ಯ ಪ್ರಭಾವಾನ್ನಾತ್ರ ಸಂಶಯಃ. ಇದರ ಒಂದು ಅರ್ಥ, ಈ ಸ್ತೋತ್ರವನ್ನು ಯಾರು ಪಠನೆಯನ್ನು ಮಾಡ್ತಾರೋ, ಯಾರು ಭಕ್ತಿಪೂರ್ವಕವಾಗಿ ಇದನ್ನು ಪಾರಾಯಣವನ್ನು ಮಾಡ್ತಾರೋ ಅಂಥವರಿಗೆ ಇದರ ಪ್ರಭಾವದಿಂದ ಆಗ ಹೇಳಿದ್ದು ಅರಸರ ಕಾಟವಿರೋದು ಅಂತ. ಆಗ ಅರಸರು ಆಳ್ತಾ ಇದ್ದಂಥ ಕಾಲದಲ್ಲಿ ಇವತ್ತಿನ ದಿನಕ್ಕೆ ಬೇಕಾದರೆ ಯಾವ ಪ್ರಭಾವಿ ವ್ಯಕ್ತಿಗಳು ಅಂತ ಬೇಕಾದ್ರೆ ತಗೋಬೋದು, ಅವರ ಕಾಟ ಇರೋದಿಲ್ಲ, ಕಳ್ಳರ ಕಾಟವಿರೋದಿಲ್ಲ, ಮತ್ತು ಹೆಬ್ಬುಲಿ ಹಾವುಗಳು ಅಂತ ಹೇಳ್ತಾರೆ, ಅಥವಾ ಕ್ರೂರ ಜಂತುಗಳು ಅಥವಾ ಕ್ರೂರ ಪ್ರಾಣಿಗಳು ಅಂಥವದ್ರದ್ದು ಕಾಟ ಇರೋದಿಲ್ಲ. ಈಗ ಎಷ್ಟೋ ಸತಿ ಕೇಳಿದ್ದೇವೆ ನಾವು, ಕತ್ತಲಲ್ಲಿ ಎಲ್ಲೋ ಹೋಗಬೇಕಾದ್ರೆ ಕೆಲ ಕಡೆ ಕಾಲು ಬಂದು ಹಾವು ಕಡಿದು ಬಿಡ್ತು ಅನ್ನೋದು. ಅಂಥವೆಲ್ಲ ಆಗೋದಿಲ್ಲ ಇಂಥದ್ರಿಂದ. ಅಂಥ ಕ್ರೂರ ಜಂತುಗಳ ಅಥವಾ ವಿಷಜಂತುಗಳ ಕಾಟವೂ ಇರೋದಿಲ್ಲ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಚೋರ ಮಹಾವ್ಯಾಘ್ರ, ರಾಜರ ಕಾಟ ಅಂದರೆ ಪ್ರಭಾವಿ ವ್ಯಕ್ತಿಗಳು ಅಂತ ಇವತ್ತಿನ ದಿನಕ್ಕೆ ತಗೋಬೋದು. ಚೋರ ಅಂದರೆ ಕಳ್ಳ, ಅದು ಎಲ್ಲ ಕಾಲಕ್ಕೂ ಸೀಮಿತ, ಚೋರರ ಭಯ ಇರೋದಿಲ್ಲ. ಮಹಾವ್ಯಾಘ್ರ ಅಂದರೆ ದುಷ್ಟ ಪ್ರಾಣಿಗಳು ಅಥವಾ ಕ್ರೂರ ಪ್ರಾಣಿಗಳು ಅಂತ ತಗೋಬೋದು, ಬರೀ ವ್ಯಾಘ್ರ ಒಂದೇ ಅಲ್ಲ. ವ್ಯಾಘ್ರ ಅಂದರೆ ಇಲ್ಲಿ ಹೆಬ್ಬುಲಿ ಅಂತ. ಸರ್ಪನಕ್ರಾದಿಪೀಡನಂ ಅಥವಾ ನೆಲದಲ್ಲಿ ಹರಿದಾಡುವ ಎಲ್ಲ ಕ್ರೂರ ಜಂತುಗಳು, ವಿಷಪೀಡಿತ ಜಂತುಗಳು ಕೂಡ ಅದರ ಪೀಡನೆ ಕೂಡ ಇರೋದಿಲ್ಲ. ನಜಾಯತೆ ಸ್ತೋತ್ರಸ್ಯ ಪ್ರಭಾವಾನ್ನಾತ್ರ ಸಂಶಯ. ಈ ಸ್ತೋತ್ರದ ಪ್ರಭಾವದಿಂದ ಇದು ಯಾವುದೂ ಸಹ ಇರೋದಿಲ್ಲ, ಇದರಲ್ಲಿ ಸಂಶಯ ಬೇಡ ಅನ್ನುವಂಥದ್ದು ಈ ಒಂದು 30ನೇ ಶ್ಲೋಕದ ಅರ್ಥ ಆಗುತ್ತೆ. ಇನ್ನು 31ನೇ ಶ್ಲೋಕ. ಯೋ ಭಕ್ತ್ಯಾ ಗುರುರಾಘವೇಂದ್ರ ಚರಣ ದ್ವಂದ್ವನ್ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಶುಭಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿದಿಗ್ವಿದಿತಾ ವಿಭೂತಿರತುಲಾ ಸಾಕ್ಷಿ ಹಯಾಸ್ಯೋತ್ರ ಹಿ. ಇದು 31ನೇ ಶ್ಲೋಕ. ಅಂದರೆ ಇದರದ್ದು ಅರ್ಥ, ರಾಘವೇಂದ್ರರ ಒಂದು ಪಾದಗಳಿಗೆ, ಜೋಡಿ ಪಾದಗಳಿಗೆ ಯಾರು ಅರಿತು ಭಕ್ತಿಯಿಂದ ನೆನೆಯುತ್ತಾ ನಮಸ್ಕಾರವನ್ನು ಮಾಡ್ತಾರೆ, ಇಂಥ ಒಂದು ಮಿಗಿಲಾದ ಸ್ತುತಿಯನ್ನು ಹೇಳ್ತಾನೆ, ಅವನಿಗೆ ಯಾವಾಗ ಸಹ ಎಂದೂ ಯಾವ ಕೇಡೂ ಸಹ ಆಗೋದಿಲ್ಲ. ಅಲ್ಲದೆ ರಮೆಯ ಅರಸ, ಯಾರು ರಮೆಯ ಅರಸ ಅಂದರೆ ನಾರಾಯಣನ ಕರುಣೆ ಒಂದು ಕುಡಿಯೊಡೆದು ದೇಹದಲ್ಲಿ, ಹೃದಯದಲ್ಲಿ ಬಯಸಿದ್ದೆಲ್ಲ ದೊರಕುತ್ತದೆ ಅವನಿಗೆ, ಹೇರಳವಾಗಿ, ಸ್ವಲ್ಪ ಅಲ್ಲ ಯಥೇಚ್ಛವಾಗಿ ಸಿಗುತ್ತೆ. ಹಾಗೆ ಅವನಿಗೆ ಎಲ್ಲ ಕಡೆಯಲ್ಲೂ ಅಂದರೆ ಒಂದು ನೇಮ್ ಆ್ಯಂಡ್ ಫೇಮ್, ಆ ಒಂದು ಫೇಮ್ ಹರಡುತ್ತೆ ಎಲ್ಲ ಕಡೆನೂ, ಪ್ರಸಿದ್ಧಿ ಆಗ್ತಾನೆ, ಒಳ್ಳೆಯ ಥರದಲ್ಲಿ ಪ್ರಸಿದ್ಧಿ ಆಗ್ತಾನೆ. ಮತ್ತು ಎಲ್ಲ ಕಡೆಯಿಂದ ಅವನಿಗೆ ಐಸಿರಿಗಳು ಎಣೆಯಿರದಷ್ಟು ಸಿಗ್ತದೆ, ಎಲ್ಲ ದಿಸೆಗಳಲ್ಲೂ ಬರ್ತದೆ. ಈ ವಿಷಯದಲ್ಲಿ ಹಯಗ್ರೀವನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಆ ಕೊನೆಯ ಪದ ಹಯಗ್ರೀವ ಸಾಕ್ಷಿ ಎನ್ನುವಂಥದ್ದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಾಗ ಆದ ತಕ್ಷಣ ಮಾಡಿದ ಮೊದಲ ಪವಾಡ ಅದು. ನಾವು ಹೆಚ್ಚಾಗಿ ಬರೀ ಪವಾಡಗಳನ್ನು ಮಾತಾಡೋದೇ ನಮ್ಮ ಒಂದು ಕೆಲಸವಾಗಿಬಿಟ್ಟಿದೆ. ಅಂದರೆ ಯಾರೊಬ್ಬ ಮಹಾವ್ಯಕ್ತಿಯನ್ನು ಅವರ ವ್ಯಕ್ತಿಯ ಬಗ್ಗೆ ಮಾತಾಡುವಾಗಲೂ ಕೂಡ ಮೊದಲು ಅವರ ವರ್ಕ್ಸ್ ಬಗ್ಗೆ ಮಾತಾಡಬೇಕು, ಅವರ ಕೊಡುಗೆಗಳೇನು ಆಧ್ಯಾತ್ಮ ಪ್ರಪಂಚಕ್ಕೆ ಅಂತ. ಹಾಗಾಗಿ ಇಲ್ಲಿ ಪವಾಡಗಳಿಗಿಂತ ಹೆಚ್ಚು ಪವಾಡಗಳು ಇವತ್ತಿಗೂ ನಡೀತಲೇ ಇದೆ. ರಾಘವೇಂದ್ರ ಸ್ವಾಮಿಗಳು ತಾನಿದ್ದೇನೆ ಅಂತ ಹೇಳಿ ಅವರ 700 ವರ್ಷಗಳ ಆಯಸ್ಸನ್ನು ತೋರಿಸ್ತಾನೇ ಇದ್ದಾರೆ ಅವರು. ಅದು ಮುಖ್ಯವಾಗೋದಕ್ಕಿಂತ ಇನ್ನೂ ಮುಖ್ಯವಾಗಿ ಅವರು ಬರೆದಿರುವಂಥ ಗ್ರಂಥಗಳು, ಅವರ ರಚನೆಯ ಗ್ರಂಥಗಳು, ಅದರ ಅನುಸಂಧಾನ, ಅವರು ಯಾವ ಥರ ಅದನ್ನು ಭಗವಂತನನ್ನು ಅರ್ಥ ಮಾಡಿ ಅದರಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ, ಅವರ ಪರಿಮಳ ಟೀಕಾ, ಈ ಥರವದ್ದನ್ನು ಓದಿದ್ರೆ ರಾಯರಿಗಾಗೋ ಆನಂದ ಅಷ್ಟಿಷ್ಟಲ್ಲ. ಇರಲಿ, ಆದರೂ ಇಲ್ಲಿ ಇಂಥ ಒಂದಕ್ಕೆ ಹಯಗ್ರೀವನೇ ಸಾಕ್ಷಿ ಅಂತ ರಾಯರು ಬೃಂದಾವನದಿಂದ ಮೊದಲನೇ ಪವಾಡ ಮಾಡಿದ್ದಾರೆ. ಇಲ್ಲೇನೆಂದರೆ, ಅಪ್ಪಣ್ಣಾಚಾರ್ಯರು ಅವರ ಅಂತರಂಗ ಭಕ್ತರಾಗಿದ್ದರು. ಹಾಗಾಗಿ ಅವರು ಎದುರುಗಡೆ ಇದ್ದರೆ ಅವರನ್ನು ಬೃಂದಾವನಸ್ಥರಾಗೋದಕ್ಕೆ ಅಡ್ಡಿ ಮಾಡ್ತಾರೆ, ಬಿಡೋದಿಲ್ಲ ಅಂತ ಹೇಳಿ ಅವರನ್ನು ಆಚೆ ತೀರಕ್ಕೆ ಏನೋ ಕೆಲಸಕ್ಕಾಗಿ
ಕಳಿಸಿರೋವಾಗ ರಾಯರು ಈ ಕಡೆ ಬೃಂದಾವನಸ್ಥರಾಗಬೇಕು ಅಂತ ತೀರ್ಮಾನವನ್ನು ಮಾಡಿರ್ತಾರೆ. ಆ ವಿಚಾರ ಅಪ್ಪಣ್ಣಾಚಾರ್ಯರಿಗೆ ಹೇಗೋ ತಿಳಿಯುತ್ತೆ. ಅಲ್ಲಿಂದ ಅವರು ಆ ತುಂಬಿ ಹರಿತಾ ಇರುವಂಥ ತುಂಗಭದ್ರಾ ನದಿಯಲ್ಲಿ ರಾಘವೇಂದ್ರ ಅಂತ ಹೇಳಿ ಬಿದ್ದುಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಮತ್ತೆ ಏನು ಮಾಡಬೇಕು ಅಂತಲೂ ತೋಚೋದಿಲ್ಲ. ಈಗ ನಮಗೆ ಯಾವ ಪ್ರೀತಿ ಪಾತ್ರರೋ ಅವರು ನಮ್ಮ ಕಣ್ಮರೆ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ನಮಗಾಗುವ ದುಃಖ ಅಷ್ಟಿಷ್ಟಲ್ಲ. ಹಾಗೆ ಅಪ್ಪಣ್ಣಾಚಾರ್ಯರಿಗೂ ಆಗಿ ದಿಗ್ಭ್ರಮೆಯಾಗಿ ಅವರು ಆ ಒಂದು ತುಂಗಾ ನದಿಯಲ್ಲಿ ಎಗರು ಬಿಡ್ತಾರೆ ರಾಘವೇಂದ್ರ ಅಂಥೇಳಿ. ಹಾಗೆ ಆ ತುಂಗಾ ನದಿ ಅವರಿಗೆ ತಡೆ ಮಾಡ್ದಿರ ಹಾಗೆ ಜಾಗವನ್ನು ಬಿಡ್ತು ಅಂತ ರಾಘವೇಂದ್ರ ವಿಜಯದಲ್ಲಿ ಬರ್ತದೆ ಹೇಳ್ತಾರೆ. ಆಗ ಅದನ್ನು ಅವರು ಆ ದಡವನ್ನು ನದಿಯನ್ನು ದಾಟ್ತಾ ಅವ್ರ ಬಾಯಿನಲ್ಲಿ ಬಂದಂಥ ಸ್ತೋತ್ರ ಇದು ರಾಘವೇಂದ್ರ ಸ್ತೋತ್ರ. ಹಾಗೆ ರಚನೆಯಾದಂಥದ್ದಿದು. ಹಾಗಾಗಿ ಆ ಇನ್ನೊಂದು ದಡಕ್ಕೆ ಮಂಚಾಲೆ ಗ್ರಾಮಕ್ಕೆ ಬಂದು ಇನ್ನೇನು ರಾಯರನ್ನು ನೋಡಬೇಕು ಅಂತ ನೋಡ್ತಾರೆ. ಅಷ್ಟರಲ್ಲಿ ಬೃಂದಾವನಸ್ಥರಾಗೋಗಿರ್ತಾರೆ. ಹಾಗಾಗಿ ಅವರ ಕೊನೆಯ ಪದ ವಾಕ್ಯ ಕೀರ್ತಿದ್ದಿಗ್ ವಿದಿತಾ ವಿಭೂತಿ ಲತುಲ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಅವ್ರ ಬಾಯಿನಲ್ಲಿ ಮುಂದೆ ಪದಗಳು ಹೊರಡೋದಿಲ್ಲ. ನಮಗೆ ಬಹಳ ಬೇಕಾಗಿರುವಂಥ ರಾಯರು ಬೃಂದಾವನಸ್ಥರಾಗೋದ್ರು, ನಮ್ಮ ಕಣ್ಣಿಗೆ ಮತ್ತೆ ಕಾಣೋದಿಲ್ಲ ಅವರು ಅಂತ ತಿಳಿದಾಗ ಬಹಳವಾಗಿ ವ್ಯಥೆಯಾಗಿ ಅವ್ರಿಗೆ ಏನು ತೋಚ್ದಿರ ಶಾಕಲ್ಲಿ ದಿಗ್ಭ್ರಮೆ ಆಗೋಗಿ ಮಾತುಗಳು ನಿಂತೋಗ್ತವೆ ಅವ್ರಿಗೆ. ತಕ್ಷಣ ಅದನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಅದೇ ಛಂದಸ್ಸಿನಲ್ಲಿ ಧಾಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾರೆ. ಅಂದರೆ ಈ ಒಂದು ಗುರುಸ್ತೋತ್ರ ನನಗೆ ಒಪ್ಪಿಗೆ ಆಗಿದೆಯಪ್ಪ, ಈ ಒಂದು ಸ್ತೋತ್ರವನ್ನು ನೀನು ಹೇಳಿದಾಗೆಲ್ಲ ಯಾರ್ಯಾರು ನಡ್ಕೊಂಡು ಬರ್ತಾರೆ, ಏನೇನು ಹೇಳಿದ್ದಿ ಈ ಶ್ಲೋಕದಲ್ಲಿ ಇದೆಲ್ಲವೂ ಈಡೇರುತ್ತೆ, ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳಿ ಬೃಂದಾವನದ ಒಳಗಡೆಯಿಂದ ಧ್ವನಿ ಬರ್ತದೆ. ಹಾಗಾಗಿ ಈ ಒಂದು ಕೊನೆಯ ಪದ ಸಾಕ್ಷಿ ಹಯಾಸ್ಯೋತ್ರಹಿ ಅಥವಾ ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳುವಂಥದ್ದು ರಾಯರೇ ನುಡಿದಂಥ ಪದ. ಅದರಿಂದ ಇದು ರಾಯರಿಗೆ ಪೂರ್ತಿಯಾಗಿ ಸಮ್ಮತವಾದಂಥ ಸ್ತೋತ್ರ, ಪೂರ್ತಿಯಾಗಿ ಮೆಚ್ಚುಗೆ ಆದಂಥ ಸ್ತೋತ್ರ, ಅಪ್ಪಣ್ಣಾಚಾರ್ಯರಿಂದ ರಚನೆ ಆದಂಥದ್ದು. ಹಾಗಾಗಿ ಇದರಲ್ಲಿ ಏನೇನು ಹೇಳಿದೆಯೋ ಅದೆಲ್ಲವೂ ಕೈಗೂಡೋದಕ್ಕೆ ನಡೆಯೋದಕ್ಕೆ ಅನುಮಾನಾಸ್ಪದವೇ ಇಲ್ಲ ಇಲ್ಲಿ ಅನ್ನೋದನ್ನು ರಾಯರೇ ಘಂಟಾಘೋಷವಾಗಿ ಹಯಗ್ರೀವರು ಸಾಕ್ಷಿ ಮಾಡಿ ಹೇಳ್ತಾ ಇದ್ದಾರೆ ಇದಕ್ಕೆ ಅನ್ನೋದನ್ನು ತಿಳ್ಕೋಬೇಕು ನಾವು. ಇನ್ನು ಇಷ್ಟು ಈ ಒಂದು ವಿವರಣೆ ಆದಮೇಲೆ ಕೊನೆಯ ಶ್ಲೋಕ ಇದು ಮಂಗಳ ಶ್ಲೋಕ, ಇದಕ್ಕೆ ಮುಕ್ತಾಯ ಶ್ಲೋಕ ಇದು. ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ದಿವ್ಯಂ ಶ್ರೀಮದ್ಭಿರ್ಯಪ್ಪಣಾರ್ಭಿಧೈ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಹಿರಿಯ ಅರಿವಿನ ಗುರುರಾಜರ ಅಥವಾ ರಾಘವೇಂದ್ರ ಸ್ವಾಮಿಗಳ ಹಸನಾದಿಂದ ಅಥವಾ ಅವರ ಒಂದು ಭಕ್ತಿಗೆ ಅವರ ಒಂದು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದ್ರಿಂದ ಹೀಗೆ ಈ ಹಿರಿದಾದ ಹಾಡನ್ನು ನನ್ನ ಬಾಯಿನಲ್ಲಿ ಹೊಸೆಯೋದಕ್ಕೆ ಸಾಧ್ಯವಾಯಿತು ಅಂಥೇಳಿ ಅಪ್ಪಣ್ಣಾಚಾರ್ಯರು ಎಂಬುವರು ಇದನ್ನು ಹೊಸೆದರು ಅನ್ನುವುದು ಇದರ ಅರ್ಥ ಆಗುತ್ತೆ. ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ, ರಾಘವೇಂದ್ರ ಗುರುರಾಜರ ಪ್ರಸಾದದಿಂದ ಇದನ್ನು ಶ್ರೀಯುತರಾದಂಥ ಅಪ್ಪಣ್ಣಾಚಾರ್ಯರು ಎಂಬುವರು ಈ ಒಂದು ಸ್ತೋತ್ರವನ್ನು ಹೊಸೆದರು. ಕೃತಂ ಸ್ತೋತ್ರಮಿದಂ ದಿವ್ಯಂ, ದಿವ್ಯವಾದ ಶ್ಲೋಕವನ್ನು ಹೊಸೆದರು ಅನ್ನುವುದು ಈ ಒಂದು ಪದ್ಯದ ಅನುಸಂಧಾನವಾಗುತ್ತೆ ಅನ್ನುವಲ್ಲಿಗೆ ಈ ಒಂದು ರಾಘವೇಂದ್ರ ಸ್ತೋತ್ರದ ಪೂರ್ತಿ ಶ್ಲೋಕದ ಅರ್ಥವಿಶ್ಲೇಷಣೆ ಇಲ್ಲಿಗೆ ಮುಗೀತದೆ. ಉಪಸಂಹಾರ ಮಾಡಿ ಇದನ್ನು ಈ ಒಂದು ಅದ್ಭುತವಾದಂಥ ಶ್ಲೋಕದ ಅಥವಾ ಸ್ತೋತ್ರದ ಅನುಸಂಧಾನವನ್ನು ರಾಯರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಲಕ್ಷ್ಮೀ ನರಸಿಂಹದೇವರು ಅಥವಾ ಮೂಲರಾಮಚಂದ್ರ ಸ್ವಾಮಿಗೆ ಅರ್ಪಣೆಯನ್ನು ಮಾಡೋಣಂತೆ. ಲಕ್ಷ್ಮೀ ನರಸಿಂಹಾರ್ಪಣಮಸ್ತು ಅಂತ ಹೇಳ್ತಾ ಕೃಷ್ಣಾರ್ಪಣವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.